ಓಕೆ, ಅರ್ಲಿ ಮಾರ್ನಿಂಗ್ 5:30 ಆಗ್ತಾಯಿದೆ. ಬೆಳಗ್ಗೆ ಎದ್ದಿದ್ದಾಯಿತು. ಇವಾಗ ನಾವು ಸೋಪ್ ಮಾಡಿರೋ ಓಟ್ಸ್ ತಿಂದ್ಬಿಟ್ಟು ಸೂಪ್ ಅಂತ ಜಿಮ್ಗೆ ಹೊರಡೋಣ. ಲೆಟ್ಸ್ ಗೋ. ಈ ಫಿಸಿಕ್ನ ಮೇಂಟೈನ್ ಮಾಡೋದೇ ಇನ್ನೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗೆ. ಏನೇನು ಬೇಕೋ ಎಲ್ಲ ಹಾಯ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಬೇಕು. ಓಟ್ಸ್ ಸೋಕೆ ಮಾಡಿಲ್ಲ. ನಿನ್ನೆ ಕೂತ್ಕೊಂಡು 11 o'clock ತನಕ ಸೆಟ್ ಆಡಿದ್ದೀನಿ ಅವ್ರ ಜೊತೆಗೆ. ಆದರೆ ಓಟ್ಸ್ ಸೋಕ್ ಮಾಡೋದು ಮರ್ತೋಗಿದ್ದೀನಿ. ಓಕೆ, ಇವಾಗ ಸೋಪ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 3 hour ಇದು ಸ್ವಲ್ಪ ಚೆನ್ನಾಗಿರ್ತದೆ. ಜಿಮ್ಗೆ ಹೋಗಿ ಬಂದು ಬೇಗ ತಿನ್ನೋಣ. ಓಕೆ, ಬೆಳಗ್ಗೆ ನಾವು ಜಿಮ್ಗೆ ರೀಚ್ ಆಗಿದ್ದಾಯಿತು. ಇವತ್ತು ಲೆಗ್ ಆ್ಯಂಡ್ ಶೋಲ್ಡರ್ಸ್ ಹೋಗ್ಬಿಟ್ಟು ನೋಡೋಣ ಬನ್ನಿ. ಲೆಗ್ ಆ್ಯಂಡ್ ಶೋಲ್ಡರ್ಸ್. ಕ್ಲೋಸ್ ಆಗಪ್ಪ ರಾಜ್ಕುಮಾರ್. ಆಯ್ತು, ಕ್ಲೋಸ್. ಇವತ್ತು ಸ್ಯಾಟರ್ಡೆ ಬೇರೆ, ತುಂಬ ಜನ ಇರಲ್ಲ ಅಂದ್ಕೊಳ್ತೀನಿ. ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೊರಡೋಣ. ಇವತ್ತು ಸ್ಯಾಟರ್ಡೆ. ನಮ್ಮ ಬಾಸ್ನ ಹೋಗಿ ಒಂದು ಅಟೆಂಡೆನ್ಸ್ ಹಾಕ್ಕೊಂಬರ್ಬೇಕು ಅವ್ರ ಹತ್ರ. ಅವ್ರ ಹತ್ರ ಹೋದ್ರೇ ಒಂಥರ ನೆಮ್ಮದಿ ಮನಸ್ಸಿಗೆ. ಫ್ರೆಶಪ್ ಆಗಿದ್ದೆ, ಕುಡಿತಾ ಇರೋದು ಪ್ರೋಟೀನ್ ಕುಡಿದಿದ್ದೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಪ್ರೋಟೀನ್ ಕುಡಿದಿದೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ. ಅವ್ರ ಡೇ ಇವತ್ತು. ಇವಾಗ ಎಲ್ಲಿದ್ದೀವಿ ಅಂದರೆ ಇಟ್ಕೆ ಫ್ಯಾಕ್ಟ್ರಿಯಲ್ಲಿರೋ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. Oh my god, he's looking so gorgeous. ಓಕೆ, ಸ್ಯಾಟರ್ಡೆ ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಡು ಇವಾಗ ನಾವು ಮಾಡ್ತಾ ಇರೋ ಕೆಲಸ ಏನಂದರೆ ಓಟ್ಸ್ ತಿಂತಾ ಇದ್ದೀವಿ. ಸೋಪ್ ಮಾಡಿದ್ವಿ, ಬೆಳಗ್ಗೆನೇ ಸೋಪ್ ಮಾಡಿದ್ದು. ಆ್ಯಕ್ಚುಲಿ 3.5 hours ಆಗಿದೆ. 25 grams ಆಫ್ ಪ್ರೋಟೀನ್ ಈ ಓಟ್ಸಲ್ಲಿದೆ, ಪ್ಲಸ್ 25 grams ಆಫ್ ಪ್ರೋಟೀನ್ ಶೇಕಲ್ಲಿತ್ತು. 50 grams ಕಂಪ್ಲೀಟ್ ಆಯಿತು. 10 grams ಎಗ್ಗಲ್ಲಿದೆ. 60 grams ಬೆಳಗ್ಗೆನೇ ತೊಗೊತಾ ಇದ್ದೀನಿ. ತಿರ್ಗಾ ಮಧ್ಯಾಹ್ನ 85 grams ಆಫ್ ಪ್ರೋಟೀನು, ಚಿಕನ್ನು, ಎಗ್ಗು ಮತ್ತು ಕಾಬ್ಸ್. ತಿರ್ಗಾ ಸಾಯಂಕಾಲ 10 grams ಆಫ್ ಪ್ರೋಟೀನ್ ಸಿಗ್ತದೆ ಎಗ್ಗಲ್ಲಿ, ಮತ್ತು ಬಾಯ್ಲ್ಡ್ ವೆಜಿಟೇಬಲ್ಸ್ ತಿಂದಿದ್ದಾಯಿತು. ಇವಾಗ ಎಗ್ ವಿತ್ ಇಡ್ಲಿ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಫ್ಯಾಕ್ಟ್ರಿಗೆ. ಕೆಲಸ ಏನೂ ಇಲ್ಲ, ಸುಮ್ಮನೆ ಹೋಗ್ತಾ ಇದೀವಿ ಫ್ಯಾಕ್ಟ್ರಿ ಹತ್ರ. ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. ಹಂಗೆ ಎಲ್ಲಾದ್ರೂ ಕಲ್ಲಿಗೆ ಯಾರಾದ್ರೂ ಬಂದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಮನೆ ಕೂತ್ಕೊಂಡ್ರೆ ಬೋರ್ ಹೊಡಿತದೆ. ಅಟ್ಲೀಸ್ಟ್ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ಬೇಕಲ್ವಾ. ಮನೆಗೆ ಬಂದಿದ್ದೆ. ಇವಾಗ ನಾವು ಫಸ್ಟ್ ಕೆಲಸ ಮಾಡ್ತಾ ಇರೋದು ತಿನ್ನೋದು. ಚಿಕನ್ ಫುಲ್ ಎಗ್ ವಿತ್ ಕಾರ್ಬ್ಸ್ ಆ್ಯಂಡ್ ಅದ್ರ ಜೊತೆಗೆ ಕುಕುಂಬರ್ ಇದೆ. ಸಕ್ಕದಾಗಿ ಇವಾಗ ಬ್ಯಾಟಿಂಗ್ ಮಾಡಬೇಕು. ಚೆನ್ನಾಗಿ ಬಂದಿದೆ ಚಿಕನ್ನು. ಜಸ್ಟ್ 2 ರೆಸಿಪಿ ವಿತ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್ ಅಷ್ಟೇ. ಸಕ್ಕದಾಗಿದೆ ಟೇಸ್ಟು. ನಮ್ಮ ಅಕ್ಕ ನನ್ನ ತಲೆಗೆ ಶೂಟ್ ಆಗ್ತಾ ಇರೋದು. ಇದ್ರು ನಾನು ತಿಂತಾ ಇದ್ದೀನಿ ಸೈಲೆಂಟಾಗಿ. ಓಕೆ, ಚೆನ್ನಾಗಿದೆ. ತಿನ್ಬಿಟ್ಟು ಏನು ಆ್ಯಕ್ಟಿವಿಟೀಸ್ ಮಾಡೋಂತ ನೋಡೋಣ. ಲೆಟ್ಸ್ ಗೋ. ಗಾಡಿ ಟ್ಯಾಂಕರು ಸ್ವಲ್ಪ ಸೋರ್ತಾ ಇದೆ. ಅದು ಎತ್ಕೊಂಡು ಹೋಗಿ ರೆಡಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ಫಸ್ಟ್ ನೀರು ಹಿಡ್ಕೊಂಡು ಹೋದ್ರೇ ಎಲ್ಲೆಲ್ಲಿ ಸೋರ್ತಾ ಇದೆ ಅಂತ ಗೊತ್ತಾಗೋದು. ನೀರು ಹಿಡ್ಕೊಂಡು ಇವಾಗ ರೆಡಿ ಮಾಡೋ ಜಾಗಕ್ಕೆ ಹೋಗೋಣ. ವೆಲ್ಡಿಂಗ್ ಮಾಡ್ಸೋಣ. ಗಾಡಿ ಲೋಡ್ ಆಯಿತು. ಫುಲ್ ಲೋಡ್ ಮಾಡ್ಕೊಂಡಿಲ್ಲ, ಅರ್ಧ ಲೋಡ್ ಮಾತ್ರ ಮಾಡ್ಕೊಂಡಿರೋದು. ಜಸ್ಟ್ ಚೆಕ್ ಮಾಡೋಕ್ಕೆ ಅರ್ಧ ಲೋಡ್ ಇದ್ರೆ ಸಾಕು. ಇವಾಗ ನಾವು ಡೈರೆಕ್ಟಾಗಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗಾಡಿ ಹೋಗಿ ರಿಪೇರ್ ಮಾಡೋಕ್ಕೆ ಬಿಡಬೇಕು. ಟ್ಯಾಂಕರ್ ಇಟ್ಕೊಂಬಂದಿದ್ದೀವಿ ನೋಡ್ರಿ. ಚೆನ್ನಾಗಿ ಗಾಡಿನ ಸುತ್ತಿಯಲ್ಲಿ ಹೊಡೆದ್ಬಿಟ್ಟು ಇನ್ನೂ ಜಾಸ್ತಿ ನೀರು ಬರ್ಸಂಗೆ ಮಾಡಿಬಿಟ್ಟ. ಓಕೆ, ಗಾಡಿ ಇವಾಗ ಇಲ್ಲಿ ವೆಲ್ಡಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಕೆಲಸ ಆಗಿಲ್ಲ.
ಅವ್ನು ಮಂಡೇ ತೊಗೊಂಬರ್ರಿ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟ. ಸೊ ದಟ್ ತಿರ್ಗಾ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು. ಫೈನಲಿ ಡಿನ್ನರ್ ರೆಡಿ. ಬಾಯ್ಲ್ಡ್ ವೆಜಿಟೇಬಲ್ಸ್ ವಿತ್ ಬಾಯ್ಲ್ಡ್ ಎಗ್ ತಿನ್ಬಿಟ್ಟು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಗೋ.